ಆರ್ಸಿಬಿ ಗೆಲುವಿಗಾಗಿ ಫ್ಯಾನ್ಸ್ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆಯನ್ನೆಲ್ಲ ಕಡೆ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಂತೂ ಸಿಕ್ಕಾಪಟ್ಟೆ ಜೋಶ್ ಇದೆ ರೀ. ಚಾಮುಂಡಿ ದೇವಿ ಹತ್ರ ಹೋಗ್ಬಿಟ್ಟು ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ದಾರೆ. ಗಣಪತಿ ಹತ್ರ ಹೋಗಿ ವಿಶೇಷ ಪೂಜೆ ಪ್ರಾರ್ಥನೆ ಮಾಡಿದ್ದಾರೆ. ಈಡ್ಗಾಯಿ ಹೊಡಿತಾ ಇದ್ದಾರೆ, ಉರುಳು ಸೇವೆ ಮಾಡ್ತಾ ಇದ್ದಾರೆ. ಅಬ್ಬಾ ಏನ್ರಿ ಇಷ್ಟೊಂದು ರೀತಿಯಾಗಿ ತಮ್ಮ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕಂಗೆ ಆದರೂ ಈ ಸಲ ಕಪ್ಪು ಗೆದ್ದು ಬಿಟ್ರೆ ಈ ಹಬ್ಬ ಜೋರಾಗೇ ಇರುತ್ತೆ. ನಾಳೆನೂ ಮುಂದುವರಿಯುತ್ತೆ ಇವತ್ತಿನ ಹಬ್ಬ. ಸೊ ಸದ್ಯಕ್ಕೆ ಎಲ್ಲ ಕಡೆಯೂ ಕೂಡ ಸಂಭ್ರಮ ಆಚರಣೆಗೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಓಕೆ, ನನ್ನ ಸಹೋದ್ಯೋಗಿ ಮೈಸೂರು ಪ್ರತಿನಿಧಿ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಹೌ ಇಸ್ ದ ಜೋಶ್ ಅಂತ ಕೇಳಬೇಕಾದಂಥ ಪರಿಸ್ಥಿತಿ ಇದೆ ಈಗ ಮೈಸೂರಿನಲ್ಲಿ. ಹೇಗೆ ತಯಾರಿ ನಡೀತಾ ಇದೆ? ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ಅಂತ? ಅರುಣ್, ಮೈಸೂರಿನ ಬಹುತೇಕ ದೇವಸ್ಥಾನಗಳಲ್ಲೂ ಕೂಡ RCB ಅಭಿಮಾನಿಗಳು ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ನೀವು ಗಮನಿಸ್ತಾ ಇರುವಂಥದ್ದು ಮೈಸೂರಿನ ಆದಿಶಕ್ತಿ ಬಂದಂತಮ್ಮ ಕಾಳಮ್ಮ ದೇವಸ್ಥಾನದಲ್ಲಿ ಮಹಿಳೆಯರು ವಿಶೇಷವಾಗಿ ಈ ಪೂಜೆಯನ್ನು ನೆರವೇರಿಸ್ತಾ ಇರುವಂಥದ್ದು. RCBಗೆ ಒಳಿತಾಗಲಿ ಅನ್ನುವಂತಹ ಪೂಜೆಯನ್ನು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಮೈಸೂರಿನ ನೂರೊಂದು ಗಣಪತಿ ದೇವಸ್ಥಾನದಲ್ಲೂ ಕೂಡ ಇದೇ ರೀತಿಯಾದಂಥ ಪೂಜೆ ಆಯಿತು. ಈಗ ಪ್ರಮುಖವಾಗಿ ಆದಿಶಕ್ತಿ ತಾಯಿಗೆ ಅಂದರೆ ಮಂಗಳವಾರವಾದಂಥ ಕಾರಣಕ್ಕೋಸ್ಕರವಾಗಿ ವಿಶೇಷವಾಗಿ ಮಹಿಳೆಯರು ವಿಶೇಷವಾದಂತಹ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಜೋಶಲ್ಲಿದ್ದೀರಿ. ಈ ಸರಿ ಕಪ್ ನಮ್ಮದೇ ಆಗ್ಬೋದು ಅನ್ನೋ ವಿಶ್ವಾಸ ಇದೆ? ಖಂಡಿತ ಸರ್. ಈ 18 ವರ್ಷಗಳ ಕನಸು ಈಗ ನೆರವೇರುತ್ತೆ ಅಂತ ನಾವೆಲ್ಲ ವಿಶ್ವಾಸದಿಂದಿದ್ದೀವಿ. ಅದರಲ್ಲೂ ವಿರಾಟ್ ಕೊಹ್ಲಿ ಮೇಲೆ ತುಂಬ ವಿಶ್ವಾಸ ಇಟ್ಟಿದ್ದೀವಿ. ಆ ತಂಡಕ್ಕೆ RCB ತಂಡಕ್ಕೆ ಶಕ್ತಿ ಸಿಗಲಿ ಎಲ್ಲರಿಗೂ ಅಂತೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಮೊರೆ ಹೋಗಿ ವಿಶೇಷ ಪೂಜೆ ಮಾಡಿದ್ದೀವಿ. ಕಪ್ಪು ನಮ್ಮದೇನೆ. ಇವತ್ತು ಬೆಳಗ್ಗೆಯಿಂದ ಉಪವಾಸ ಇದ್ದು ವಿಶೇಷ ಪೂಜೆ ಮಾಡ್ತಿದ್ವಿ ಮಹಿಳೆಯರೆಲ್ಲ ಸೇರಿ. ಯಂಗ್ಸ್ಟರ್ಸ್ಗಳು ಮಾತ್ರ ಅಂತಿದ್ವಿ, ಈಗೆಲ್ಲ ಮಹಿಳೆಯರು ಕೂಡ ಅದೇ ಜೋಶಲ್ಲಿದ್ದೀರಿ. ಹೌದು ಸರ್, ಇದು ಕ್ರಿಕೆಟ್ ಅನ್ನೋದು ಗಂಡು ಮಕ್ಕಳಿಗೆ ಮತ್ತು ಯಂಗ್ಸ್ಟರ್ ಹೆಣ್ಮಕ್ಳಿಗೆ ಅಂತ ಸೀಮಿತ ಆಗಿತ್ತು. ಸೊ ಅದನ್ನೆಲ್ಲ ನಾವು ಮೀರಿಬಿಟ್ಟು ಇವತ್ತು ನಮ್ಮ ದುರ್ಗಾ ಫೌಂಡೇಶನ್ ವತಿಯಿಂದ ಚಾಮುಂಡೇಶ್ವರಿಗೆ ಎಲ್ಲ ಮಹಿಳೆಯರು ಹೊತ್ತು ಬೆಳಗಿಂದ ಉಪವಾಸ ಇದ್ದು ಪೂಜೆಗಳನ್ನ ಮಾಡಿಬಿಟ್ಟು ಕಪ್ಪು ನಮ್ಮದೇ ಆಗಬೇಕು ಹಾಗೂ ನಮ್ಮ RCB ತಂಡಕ್ಕೆ ಹೆಚ್ಚಿನ ಶಕ್ತಿ ದೊರೆಯಲಿ ಅಂತಂದ್ಬಿಟ್ಟು ಎಲ್ಲರೂ ಇವತ್ತು ಕುಂಕುಮಾರ್ಚನೆ ಪೂಜೆಯನ್ನು ಮಾಡಿಸಿದ್ದೀವಿ. ಹಾಗಾಗಿ ಈ ವರ್ಷ ಕಪ್ಪು ನಮ್ಮದೇ ಆಗುತ್ತೆ. ಭಾಳ ವಿಶ್ವಾಸದಲ್ಲಿದ್ದೀರಾ ಗೆದ್ದೆ ಗೆಲ್ತೀವಿ ಅಂತ? ಖಂಡಿತ RCB ಕಪ್ ನಮ್ಮದೇ ಈ ಸಲ. ಓಕೆ, ನೀವೇನು ಹೇಳ್ತೀರಿ? ಖಂಡಿತ ಗೆದ್ದೆ ಗೆಲ್ತೀವಿ ಅಂತ ಹೇಳ್ತಾರೆ. ಓಕೆ, ನೀವು ನೋಡ್ತೀರಾ ಕ್ರಿಕೆಟ್? ನೋಡ್ತೀವಿ. ಹೇಗಿದೆ ಜೋಶು? ಪರವಾಗಿಲ್ಲ, ಚೆನ್ನಾಗಿದೆ. ಗೆದ್ದೆ ಗೆಲ್ತೀವಿ ಸತಿ ಅಂತ? ಗೆದ್ದೆ ಗೆಲ್ತೀವಿ ಸರ್, ಕಪ್ ನಮ್ದೇನೆ ಈ ಸಲ. ಗೆದ್ದೆ ಗೆಲ್ತೀವಿ ಅಂತ? ಗೆದ್ದೆ ಗೆಲ್ತೀವಿ. ಇನ್ನೊಂದಿಷ್ಟು ಮಹಿಳೆಯರಿದ್ದಾರೆ, ಹೇಳಮ್ಮ. 18 ವರ್ಷದಿಂದ ನಮ್ಮ ಆಸೆ ಇದೆ. ಇವಾಗ ನನ್ನ ಖಂಡಿತ ವಿಶ್ವಾಸ ಇದೆ, ನಮ್ಮ ಟೀಮಿಗೆ ಮ್ಯಾಚುರಿಟಿ ಬಂದಿದೆ. ಈ ಸಲ ಕಪ್ ನಮ್ಮದೇ. ತಾಯಿ ಚಾಮುಂಡೇಶ್ವರಿ ಆದಿಶಕ್ತಿ ದೇವಿ ಶಕ್ತಿ ಕೊಡಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ. ದುರ್ಗಾ ಫೌಂಡೇಶನ್ ಕಡೆಯಿಂದ ಪ್ರಾರ್ಥಿಸುತ್ತೀವಿ. ಇನ್ನೊಂದಿಷ್ಟು ಮಹಿಳೆಯರು ಕೂಡ ಇದ್ದಾರೆ, ಅವರು ಕೂಡ ಮಾತಾಡಿಸ್ತೀನಿ. ಹೇಗಿದೆಯಮ್ಮ ಜೋಶು? 18 ವರ್ಷದ ಕನಸು ಇವಾಗ ನೆನಸಾಗಲಿ ಅಂತ ಯಾವುದೇ ಕಾರ್ಯ ಮಾಡಬೇಕಾದ್ರೂ ದೈವ ಬಲ ಬೇಕೇ ಬೇಕು ನಮಗೆ. ಆ ದೈವ ಬಲಕ್ಕೋಸ್ಕರ ಇವತ್ತು ನಾವು ಬಂದಂತಮ್ಮ ಮತ್ತು ಕಾಳಮ್ಮನಿಗೆ ಅರ್ಚನೆ ಮಾಡಿಸಿ ಕುಂಕುಮ ಅರ್ಚನೆ ಮಾಡಿಸಿ ಬೆಳಗಿಂದ ಉಪವಾಸ ಇದ್ದೀವಿ. ಖಂಡಿತ ಈ ಸಲ ಕಪ್ಪು ನಮ್ಮದೇ ಆಗುತ್ತದೆ. ಖಂಡಿತ ವಿಶ್ವಾಸ ಇದೆ. RCB ಕಪ್ ನಮ್ಮದೇ. ಸಾಮಾನ್ಯವಾಗಿ ಅರುಣ್, ಯಂಗ್ಸ್ಟರ್ಸು ಈ ರೀತಿಯಂಥ ಪೂಜೆಗಳಲ್ಲಿ ಈ ರೀತಿಯಾದ ಜೋಶಗಳಲ್ಲಿ ಇರುವಂಥದ್ದನ್ನು ನೋಡಿರ್ತೀರಿ. ವಿಶೇಷವಾಗಿ ಮೈಸೂರಿನಲ್ಲಿ ಮಹಿಳೆಯರು ಈ ಥರದೊಂದು ಭಾಳ ದೊಡ್ಡ ಮಟ್ಟದ ಜೋಶ್ಗಳಿದ್ದಾರೆ. ಪೂಜೆಯನ್ನು ಕೂಡ ನೆರವೇರಿಸಿ ದೇವಸ್ಥಾನದಲ್ಲೇ ಜೈಕೋಶಗಳನ್ನ ಕೂರಿಸಿ ಅರ್ಕೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ನಾವು ಗೆದ್ದೆ ಗೆಲ್ತೇವೆ ಅನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅರುಣ್. ಓಕೆ, ಧನ್ಯವಾದಗಳು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಈ ಸಲ ಕಪ್ಪು